ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದ್ರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದಿರಿ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ, ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪೂರ್ತಿ ವಿಡಿಯೋ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ನಿಮ್ದು ಏನಾದರೂ 10th ಆಗಿತ್ತು, PUC ಆಗಿತ್ತು, ಮತ್ತು ಒಳ್ಳೆ ಎನಿ ಡಿಗ್ರಿ ಏನೋ ಒಂದು ಸ್ಕಿಲ್ ಇತ್ತು ಅಂತಂದ್ರೂ ಜಾಬ್ ಹೆಂಗೆ ತೊಗೋದಂತ ಒಂದು ಸ್ವಲ್ಪ ಹೇಳ್ತೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ, ಕಬಡ್ಡಿ ಪ್ಲೇಯರ್. ಪ್ರತಿ ಸಲ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್, ಆಮೇಲೆ ಪೂರ್ತಿ ಅಪ್ಡೇಟ್ ನೋಡಿರಿ. ಫುಲ್ಲು ವಿಡಿಯೋ ನೀವು ನೋಡಿದಾಗ ನಿಮಗೆ ಅಪ್ಡೇಟ್ ಬಂದು ನಿಮಗೆ ಹತ್ತೈತಿ. ಅಪ್ಡೇಟ್ ಬಂದು ಹತ್ತಬೇಕಂತಂದ್ರೆ ಫುಲ್ಲು ವಿಡಿಯೋ ನೀವು ಸ್ಕಿಪ್ ಮಾಡ್ಲಂಗೆ ನೋಡ್ಬೇಕು. ಸ್ವಲ್ಪ ಸೆಟ್ಟಿಂಗ್ ಗಿಟ್ಟಿಂಗ್ ಹೊಸದಾಗಿ ಕಾಣಲಿ ಅಂತ ಕೆಲಸ ಈ ಸೆಟ್ಟಿಂಗ್ ಇಟ್ಟನ್ರಿ. ಅದರ ಸಲುವಾಗಿ ಇವತ್ತಿನ ಅಪ್ಡೇಟ್ ಬಂದುಬಿಟ್ಟು ಹಾವೇರಿ ಒಳಗೆ ಉದ್ಯೋಗ ಮೇಳ ನಡೆಯಂತೈತಿ. ಆ ಉದ್ಯೋಗ ಮೇಳಕ್ಕೆ ಹೋಗಿ ಇಂಟರ್ವ್ಯೂ ಕೊಡ್ರಿ ಅಂತ ನಾನು ನಿಮಗೆ ಸಜೆಷನ್ ಮಾಡಂತೀನಿ. ಅದ್ರ ಸಲುವಾಗಿ ಇವತ್ತಿನ ಅಪ್ಡೇಟ್ ನಾನು ತೊಗೊಂಬಂದೇನೆ. ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಕೆಲಸ ಇಲ್ದಂಗೆ ಭಾಳ ಮಂದಿ ಅಡ್ಡಾಡ್ತಿರ್ತಾರೆ. ಅಂಥವ್ರಿಗೆ ಕೆಲಸ ಸಿಗುತ್ತಿರಲಿಲ್ಲ, ಮತ್ತು ಡೈಲಿ ಕೆಲಸ ಮಾಡ್ಬೇಕು, ಕೆಲಸಕ್ಕೆ ಹೋಗಿ ಮನೆಗೆ ಆರಾಮ್ಸೆ ಬಂದು ಮಲ್ಕೋಬೇಕು, ಇಂಥವೆಲ್ಲ ತಲೆಯಾಗಿರ್ತಾವೆ. ಒಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇಟ್ಟಾಗ ಕಾಂಪಿಟೇಟಿವ್ ಎಕ್ಸಾಮ್ ಹ್ಯಾಂಡಲ್ ಮಾಡ್ಬೇಕು, ಮಿಡ್ಲ್ ಕ್ಲಾಸ್ ಅಂದರೆ ಫ್ಯಾಮಿಲಿ ಹ್ಯಾಂಡಲ್ ಮಾಡ್ಬೇಕು, ಹೊರಗೆ ಹ್ಯಾಂಡಲ್ ಮಾಡ್ಬೇಕು, ಮತ್ತು ಇದನ್ನು ಹ್ಯಾಂಡಲ್ ಮಾಡ್ಬೇಕು. ಅದರ ಸಲುವಾಗಿ ದುಡಿಬೇಕು, ದುಡ್ಡು ಬೇಕೇ ಬೇಕು. ಅದರ ಸಲುವಾಗಿ ದುಡಿದ್ರೇ ದುಡ್ಡು ಸಿಗೋದು. 2 ನಂಬರ್ 420 ಕೆಲಸ ಸಾಧ್ಯನೇ ಇಲ್ಲ, ರೊಕ್ಕ ಉಳಿಯೋದೇ ಇಲ್ಲ. ಅದ್ರ ಸಲುವಾಗಿ ಕೆಲಸ ಸಿಗತ್ತಿಲ್ಲಣ್ಣ, ಭಾಳ ಅಂದ್ರೆ ಭಾಳ ಹುಡ್ಕೊಂತೀವಿ. ಮತ್ತು ಎಜುಕೇಷನ್ ಕಡಿಮೆ ಐತಿ, ಮತ್ತು ಒಳ್ಳೆ ಸ್ಕಿಲ್ ಐತಿ ಅಂತಂದ್ರೂ ಇಲ್ಲೇ ಹೋಗಿ ಇಂಟರ್ವ್ಯೂ ಕೊಡ್ರಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಇವಾಗ ತಂದಿರೋ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಇದೇ ತಿಂಗಳು ಅಂದರೆ ಜೂನ್ ತಿಂಗಳ 28ನೇ ತಾರೀಕು ಉದ್ಯೋಗ ಮೇಳ ನಡೆಯಂತೈತಿ. ಆ ಉದ್ಯೋಗ ಮೇಳಕ್ಕೆ ಹೋಗಿ ಜಾಯಿನ್ ಆಗ್ರಿ ಅಂತ ನಾನು ಸಜೆಷನ್ ಮಾಡಂತೀನಿ. ಇದೊಂದು ಉದ್ಯೋಗ ಮೇಳ ಹಾವೇರಿ ಒಳಗೆ ನಡೆಯತೈತಿ ರೀ. ಸಮರ್ಥನ ಅಂಗವಿಕಲರ ಸಂಸ್ಥೆ ಧಾರವಾಡ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಜಿಲ್ಲಾಡಳಿತ ಭವನ ಹಾವೇರಿ ಇವರ ಸಹಯೋಗದೊಂದಿಗೆ ಒಂದು ಉದ್ಯೋಗ ಮೇಳ ನಡೆಸಂತಾರೆ. ಇದು ಹೆಂಗಪ್ಪ ಅಂತಂತಂದ್ರೆ, ಗೌರ್ಮೆಂಟ್ ಅಂಡರ್ ಐತಿ, ಯೂನಿವರ್ಸಿಟಿ ಒಳಗೆ ಇರ್ತೈತಿ. ಯೂನಿವರ್ಸಿಟಿಯವರು ಹೆಲ್ಪ್ ಮಾಡಂತಾರೆ. ನೆಕ್ಸ್ಟ್ ಫ್ರೆಶ್ ಆಗಿ ಡಿಗ್ರಿ ಮುಗಿಸಿರ್ತೀರಿ, ನಿಮ್ಮ ಎಜುಕೇಷನಿಗೆ ಮತ್ತು ಕೆಲಸ ಸಿಗ್ತಿರಲ್ಲ. ಈ ಉದ್ಯೋಗ ಮೇಳ ಒಳಗೆ ನಿಮ್ಗೆ ಯಾವುದೋ ಒಂದು ಆಪ್ಷನ್, ನೀವು 4 ಮಂದಿ ಒಳಗೆ ಅಡ್ಡಾಡ್ತಿರ್ತೀರಿ, ಚಲೋ ಕಂಪ್ನಿ ಹೆಸರು ನಿಮ್ಮ ತಲೆಯಾಗೂ ಇರ್ತಾವೆ. ಅದೊಂದು ಕಂಪ್ನಿಗೆ ಹೈರಿಂಗ್ ಹೆಂಗೆ ಆಗೋದು, ಅಟ್ಲೀಸ್ಟ್ ಒಂದು ಇಂಟರ್ವ್ಯೂ ಪ್ರೊಸೀಜರ್ ಹೆಂಗೆ ಇರ್ತೈತಿ, ಮಂದಿರ ಹೆಂಗೆ ಬರ್ತಾರೋ ಅಂತ ಹೇಳಕ್ಕೆ ಇದೊಂದು ಅಪ್ಡೇಟ್ ತೊಗೊಂಬಂದಿನಿ. ಭಾಳ ದಿವಸ ಉಳಿದಿಲ್ಲ, ನೀವು ಪ್ರಿಪೇರ್ ಆಗಿರಿ. ಡಾಕ್ಯುಮೆಂಟ್ಸ್ ಇಲ್ಲಿಲ್ಲ ಅಂದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋರಿ ಅದಕ್ಕೆ. ಮತ್ತು ಇದೊಂದು ಉದ್ಯೋಗ ಮೇಳ ಒಳಗೆ ಒಂದು ಅಂದಾಜಿಸಲಾಗೈತಿ, ಒಂದು 5,000 ಪೋಸ್ಟ್ ತುಂಬ್ಕೋತಾರಂತೆ. ಯಾಕಂದ್ರೆ ಎಲ್ಲ ಕಂಪ್ನಿಗಳು ಮಳೆಗಾಲ ಸ್ಟಾರ್ಟ್ ಆಗ್ಯಾವ, ತುಂಬ್ಕೋತಿರ್ತಾವೆ, ಸಿಕ್ಕಾಪಟ್ಟಿ ಹೈರಿಂಗ್ ಹಾಕಿರ್ತೈತಿ. ಹೊರಗೆ ಹೋಗಿರ್ತಾರೆ, ಕೆಲಸ ಹೊಸದಾಗಿ ತೊಗೋತಿರ್ತಾರೆ. ಕಂಪ್ನಿನ ಖುದ್ದಾಗಿ ಬಂದು ಹೈರಿಂಗ್ ಮಾಡ್ತಿರ್ತೈತಿ ಇದೊಂದು ಕಂಪ್ನಿ ಒಳಗೆ. ಡೇಟ್ ಅಂತೂ ನೆನಪಿಟ್ಕೋರಿ, ಡೇಟ್ ಅಂತೂ ಹೇಳಿದೆ ನಾನು, 28/6/2025. ಇದು ಜೂನ್ 28ಕ್ಕೆ ಇಂಟರ್ವ್ಯೂ ಇರ್ತೈತಿ. ಮತ್ತು ಉದ್ಯೋಗ ಮೇಳ ನಡೀತೈತಿ, ಬೃಹತ್ ಉದ್ಯೋಗ ಮೇಳ. ಈಗ ಉತ್ತರ ಕರ್ನಾಟಕದಿಂದ ಒಂದು 5-6 ಜಿಲ್ಲೆದವ್ರು ಬರತ್ತಾರೆ. ಪೂರಾ ಪ್ಯಾನ್ ಇಂಡಿಯಾಗೆ ಗೊತ್ತಾಗೈತಿದೆ. ಮತ್ತು ಉದ್ಯೋಗ ಮೇಳ ನಡೆಯುವ ಕರೆಕ್ಟ್ ಎಕ್ಯುರೇಟ್ ಲೊಕೇಶನ್ ಹೇಳೋಣ ಅಂತಿರ್ತೀರಿ, ನಾನು ಸ್ಕ್ರೀನ್ ಮೇಲೂ ಕೊಡ್ತೀನಿ. ಹಂಗೆ ಉದ್ಯೋಗ ಮೇಳದ ನಡೆಯುವ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ, ಹಾವೇರಿ ವಿಶ್ವವಿದ್ಯಾಲಯ, ಕರೆಮತ್ತಿಹಳ್ಳಿ, ಹಾವೇರಿ ಒಳಗೆ. ಟೈಮ್ ಏನಿರ್ತದೆ ಅಂದ್ರೆ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ. ಬಸ್ ಸೌಕರ್ಯ ಅವರ ಕೂಡ ಅಂತಾರೆ. ನೀವೇನಾದರೂ ಹಾವೇರಿ ಬಸ್ ಸ್ಟ್ಯಾಂಡಿಗೆ ಇಳಿದಿನಿ ಅಂತಂತಂದರೆ, ನಾನು ಹಾವೇರಿ ಯೂನಿವರ್ಸಿಟಿಗೆ ಹೋಗಿ ನಾನು ಉದ್ಯೋಗ ಮೇಳಕ್ಕೆ ಜಾಯ್ನ್ ಆಕ್ಕೇನನ್ನ ಅನ್ನೋರಿಗೆ ಬಸ್ ಫೆಸಿಲಿಟಿ ಕೊಟ್ಟಾರ. ಅಲ್ಲಿ ಒಂದು ಸ್ವಲ್ಪ ಕೇಳಿದ್ರಿ ಅಂದ್ರೆ ಹೇಳ್ತಾರೆ. ಆ ದಿನ ಆದಷ್ಟು ಒಂದು 5,000 ಪೋಸ್ಟ್ ಅಂದ್ರೆ ಮಂದಿ ಬರೋ ಎಕ್ಸೆಪ್ಟೇಷನ್ ಐತಿ. ಇವಾಗ ನನ್ನ ಕೈಯಾಗೂ ಅದು ಅಪ್ಡೇಟ್ ಬಂದೈತಿ. ಒಬ್ರು ಸರ್ ಕಾಲ್ ಮಾಡಿದ್ರೆ ಅದೊಂದು ವೈರಲ್ ಮಾಡಪ್ಪ ಅಂತೇಳಿ 4 ಮಂದಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ. ಮತ್ತು ಯೂಟ್ಯೂಬಿಂದ ಯಾವುದೇ ಅರ್ನಿಂಗ್ ಇನ್ನೂ ಬಂದಿಲ್ಲ, ಮುಂದಿನ ದಿನಗಳೊಳಗೆ ಬರ್ತೈತೆ ಅಂತ ಕೆಲಸ ಇದೊಂದು ವಿಡಿಯೋ ಮಾಡಂತೀನಿ. ಮತ್ತು ಉಚಿತ ಪ್ರವೇಶ ಇರ್ತೈತೆ ರೀ. ಮತ್ತು ನೋಂದಣಿಗಾಗಿ ಅವರೊಂದು QR ಕೋಡ್ ಅದೇ ದಿನಾನ ಅದನ್ನು ಆ್ಯಕ್ಟಿವ್ ಮಾಡ್ತಾರೆ ರೀ. ಇವಾಗ ನಾನು ಕೊಟ್ಟಿದ್ದ QR ಕೋಡ್ ನೀವೇನಾದರೂ ಲಿಂಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ರಿಪ್ಪ ಅಂತಂತಂದ್ರೆ ಆಗೋದಿಲ್ಲ. ಅದೇ ದಿನಾನ ಓಪನ್ ಆಗಿ ಅದೇ ರಿಜಿಸ್ಟ್ರೇಷನ್ ಮಾಡೋದು, ಒಳಗೆ ಬಿಡೋದು ಮಾಡ್ತಾರೆ. QR ಕೋಡ್ ಭಾಳ ಹೆಲ್ಪ್ ಇರ್ತೈತಿ, ತಲೆಯಾಗಿರಲಿ. QR ಕೋಡ್ ಈಗ ತೊಗೋರಿ, ಅದೇ QR ಕೋಡನ್ನು ಅಲ್ಲಿ ಪೇಸ್ಟ್ ಮಾಡಿರ್ತಾರೆ. ಅವತ್ತೊಂದು ದಿನ ಓಪನ್ ಆಗಿರ್ತೈತಿ. ನೀವು ಅದೇ ದಿನ ನೀವು ಅಲ್ಲಿ ಹೋದ್ರಿಪ್ಪ ಅಂತಂತಂದ್ರೆ ನಿಮಗೆ ಹೆಲ್ಪ್ ಆಕೈತಿ.
ಮತ್ತೇನಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆನ್ಸ್ ಎಜುಕೇಷನ್ ಏನೇನಾಗಿರ್ಬೇಕಂತ ಹೇಳ್ತೀನಿ ಕೇಳ್ರಿ. ಟೆಂತ್ ಕ್ಯಾಂಡಿಡೇಟ್ನು ಹೋಗ್ಬೋದು, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. PUC ಮತ್ತು JODC ಮತ್ತು BA BCom BSc BBA ಮತ್ತು ನರ್ಸಿಂಗ್ ಮಾಡಿದವರು, ITI ಡಿಪ್ಲೊಮಾ BE B.Ed MTech ಮತ್ತು ಯಾವುದೇ ಎನಿ ಡಿಗ್ರಿ ಆದವರು ಇದೊಂದು ಉದ್ಯೋಗ ಮೇಳಕ್ಕೆ ನೀವು ಜಾಯಿನ್ ಆಗ್ಬೋದು ಅಂತ ಹೇಳಿ ಕೆಲಸ ಎಜುಕೇಷನ್ನ ಮೆನ್ಷನ್ ಮಾಡಿದ್ದಾರೆ ರೀ ಅವರು. ಯಾರು ಉದ್ಯೋಗ ಮೇಳ ಇಟ್ಕೊಂಡವ್ರು ಫಸ್ಟ್ ಆಫ್ ಆಲ್ ಅದು ತಿಳಿಯಾಗಿರಲಿ. ಎಜುಕೇಷನ್ ಏನೇನು ಹೇಳೋನಲ್ಲ ಅವ್ರು ಮಾತ್ರ ಹೋಗ್ರಿ. ಯಾವುದೇ ಕಾರಣಕ್ಕೂ ಫೇಲ್ ಆಗಿದ್ದ ಕ್ಯಾಂಡಿಡೇಟ್ಗಳು ಹೋಗೋಂಗಿಲ್ಲ. ಯಾರು ಫೇಲ್ ಆಗಿದ್ದ ಕ್ಯಾಂಡಿಡೇಟ್ಗಳು ಯಾರು ಹೋಗೋಕ್ಕೆ ಚಾನ್ಸ್ ಇಲ್ಲ. PUC ಅಟ್ಲೀಸ್ಟ್ PUC ಯಾರು ಆಗಿರ್ತೈತಿ. ಎಜುಕೇಷನ್ ಎಲ್ಲರೂ ಡಿಗ್ರಿ ಮಾಡಂತಾರೆ, ಡಿಗ್ರಿ ಮಾಡಿ ಖಾಲಿ ಅಡ್ಡಾಡೋದು, ಮನ್ಯಾಗ ಕುಂದ್ರದು, ಅಲ್ಲೇ ಟೈಮ್ ಪಾಸ್ ಇಲ್ಲೇ ಟೈಮ್ ಪಾಸ್ ಮಾಡಿ ಹೋಗ್ಬಿಡೋದು. ಮತ್ತು ಕೆಲಸ ಹುಡುಕಾತೀನಿ ಮಾಡಂತೀನಿ ಅಂತ ಭಾಳ ಮಂದಿ ತಲೆಯಾಗಿರ್ತಾವೆ. ಕೆಲಸದ ಅಪ್ಡೇಟ್ ಕೊಟ್ರು ಹೋಗ್ತಿರೋದಿಲ್ಲ. ಮತ್ತು ಲೇಜಿನೆಸ್ ಎಷ್ಟು ಇರ್ತದೆ ಅಂದ್ರೆ ಇಲ್ಲೇ ಕುಂತ ಕೆಲಸ ಕೊಡ್ತೀರಿ ಅಂತ ಕೆಲಸ ಅಂತಿರ್ತಾರೆ. ಅವೆಲ್ಲ ಎಲ್ಲಿ ನಡಿಬೇಕು ರೀ. ಅದಕ್ಕೆ ಮತ್ತು ಇದೊಂದು ಉದ್ಯೋಗ ಮೇಳಕ್ಕೆ ನೀವು 100% ಡಾಕ್ಯುಮೆಂಟ್ಸ್ ಏನೇನು ಒಯ್ಬೇಕಪ್ಪ ಅಂತಂತಂದ್ರೆ ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಹೋಗ್ಬೇಕು. ನಿಮ್ದು ಏನು ಎಜುಕೇಷನ್ ಇರ್ತೈತಲ್ಲ ಎಲ್ಲ ಒಂದೊಂದು 5 ಜೆರಾಕ್ಸ್ ಮಾಡಿಟ್ಕೋರಿ. ಫಸ್ಟ್ ಹೇಳ್ತೀನಿ, ಆಮೇಲೆ ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಒಂದು 5 ಜೆರಾಕ್ಸ್ ಪಿಕ್ಸ್ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಅದೊಂದು 60 ಪೀಸ್ ಬರ್ತಾವೆ. ನೀವು ಒಂದು 50-100 ರೂಪಾಯಿ ಕೊಟ್ಟರೆ ಅಂದ್ರೆ ಒಂದು 60 ಪೀಸ್ ಕೊಡ್ತಾರೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಒಯ್ಯಿರಿ. ಮತ್ತು ಆಧಾರ್ ಕಾರ್ಡ್ ಅಂತೂ 100%. ಮತ್ತು ಎಲ್ಲ ಜೆರಾಕ್ಸು ಮೆನ್ಷನ್ ಮಾಡೇ ಬಿಟ್ರೆ ಅವ್ರು 5 ಜೆರಾಕ್ಸ್ ಒಯ್ಯಲೇಬೇಕು ನೀವು. ಮತ್ತು ಭಾಳ ಅಂದ್ರೆ ಭಾಳ ಪ್ರತಿಷ್ಠಿತ ಕಂಪ್ನಿಗಳ ಈ ಉದ್ಯೋಗ ಮೇಳಕ್ಕೆ ಬಂದು ಹೈರಿಂಗ್ ಮಾಡ್ಕೋಗತ್ತವೆ. 100% ಕಾಲ್ ಬಂದೇ ಬರ್ತೈತಿ. ನಿಮ್ಮ ರೆಸ್ಯೂಮ್ ಇಂಪಾರ್ಟೆಂಟ್ ನೋಡಿರಿ. ರೆಸ್ಯೂಮ್ ಅಫಿಸಿಯಲ್ ಆಗಿ ರೆಡಿ ಮಾಡಿರಿ. ನಿಮ್ಮ ಫೋಟೋ ಇರ್ಬೇಕು ರೆಸ್ಯೂಮ್ ಮೇಲೆ. ಮತ್ತು ಎಜುಕೇಷನ್ ಏನಿರುತ್ತಲ್ಲ ಅದು ಡಾರ್ಕ್ ಒಳಗಿರ್ಬೇಕು, ಮಬ್ ಆಗಿರಬಾರ್ದು. ರೆಸ್ಯೂಮ್ ಅಂದರೆ ಗೊತ್ತಾಗಿಲ್ಲ, ಬಯೋಡಾಟಾ ಒಂದು ಕರೆಕ್ಟಾಗಿ ರೆಡಿ ಇಟ್ಕೊಂಡಿರ್ಬೇಕು ನೀವು. ಮತ್ತು ಇದೊಂದು ಕಂಪ್ನಿ ಒಳಗೆ ಇದೊಂದು ಉದ್ಯೋಗ ಮೇಳ ಒಳಗೆ ಯಾವ್ಯಾವ ಕಂಪ್ನಿ ಬರಂತ ನೋಡ್ರಿ. ಇನ್ಫೋಸಿಸ್ ಒಂದು ಬರಂತೈತಿ, ಮತ್ತು ಸೆಡಮ್ಯಾಕ್ಸ್ ಬರತೈತಿ, HDFC ಬ್ಯಾಂಕ್ ಐತಿ, ಅಮೆಜಾನ್ ಐತಿ, ಫ್ಲಿಪ್ಕಾರ್ಟ್ ಐತಿ, ಮತ್ತು ಲೈಮ್ ಕಾಂಟ್ಯಾಕ್ಟ್. ಈ ಲೈಮ್ ಕಾಂಟ್ಯಾಕ್ಟದ್ದು ಫಸ್ಟ್ ನೀವು ಲೈಮ್ ಕಾಂಟ್ಯಾಕ್ಟಿಗೆ ಇಂಟರ್ವ್ಯೂ ಕೊಡ್ರಿ ಅಂತೀನಿ. ಯಾಕಂತಂತಂದ್ರೆ ಇದು ಟಾಟಾ ಮೋಟರ್ಸ್ ಒಳಗೆ ಸಬ್ ಕಾಂಟ್ಯಾಕ್ಟಾಗಿ ಕೆಲಸ ಮಾಡ್ತೈತಿ. ಮತ್ತು ಮ್ಯಾನ್ ಪವರ್ ಕೊಡ್ತೈತಿ ಅಲ್ಲಿ ಟಾಟಾ ಮೋಟರ್ಸ್ದವ್ರಿಗೆ. ನಸೀಬಿತ್ತಪ್ಪ ಅಂತಂದ್ರೆ ನೀವು ಸ್ಕಿಲ್ ಇತ್ತು, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಿದ್ರಿ, ಕಮ್ಯುನಿಕೇಷನ್ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಆ ಉದ್ಯೋಗ ಮೇಳ ಒಳಗೆ ನಿಮ್ಮ ರೆಸ್ಯೂಮ್ ವರ್ಕ್ ಆಕೈತಿ. 5 ಯಾಕೆ ಹೇಳತ್ತೇನೆ ಅಂತಂದ್ರೆ ಒಂದು 5 ಕಂಪ್ನಿಗೆ ನೀವು ಕೊಡ್ಬೋದು. ಸಿಕ್ಕಾಪಟ್ಟಿ 20ಕ್ಕೂ ಹೆಚ್ಚು ಕಂಪ್ನಿಗಳು ಅಲ್ಲಿ ಬರೋಂಥವೆ. ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡದೊಳಗೆ ಇರೋ ಕಂಪ್ನಿಗಳು ಅಲ್ಲಿ ಹಾವೇರಿ ಒಳಗೆ ಹಾವೇರಿ ಯೂನಿವರ್ಸಿಟಿ ಒಳಗೆ ಬಂದು ಹೈರಿಂಗ್ ಮಾಡ್ಕೋಗತ್ತವ. ಫ್ರೆಷರ್ಸನ್ನ ಭಾಳ ಅಂದ್ರೆ ಭಾಳ ಫ್ರೆಷರ್ಸಿಗೆ ರೆಫರ್ ಮಾಡೋ ಅಂತಾರೆ ಇವ್ರು. ಮತ್ತು ICICI ಬ್ಯಾಂಕ್ನೂ ಐತಿ, ಮತ್ತು ಮುಥೂಟ್ ಫೈನಾನ್ಸ್, ಮುಥೂಟ್ ಲೈಸೆನ್ಸ್ನೂ ಐತಿ. ಮತ್ತು ಇನ್ನೂ ಒಂದು ಸೆಕೆಂಡ್ ರೆಫರಲ್ ಮಾಡೋದು ಫಸ್ಟ್ ಲೈಮ್ ಕೊಡ್ರಿ. ಟಾಟಾ ಮೋಟರ್ಸ್ ಸಬ್ ಕಾಂಟ್ಯಾಕ್ಟ್ ಅದ. ಇನ್ನೊಂದು QCS ETR ಅಂತ ಬರ್ತೈತಿ. ಇದು ಲಾಜಿಸ್ಟಿಕ್ ಒಳಗೆ ಕೆಲಸ ಮಾಡ್ತೈತಿ. QCS ನೆನಪಿರಲಿ, ಭಾಳ ಅಂದ್ರೆ ಭಾಳ ಮಂದಿಗೆ ಚಲೋ ಪೇಮೆಂಟ್ ಇರೋ ಕೆಲಸ ಕೊಟ್ಟೈತಿ. QCS ಕಾಂಟ್ಯಾಕ್ಟಿಗೂ ನೀವು ಇಂಟರ್ವ್ಯೂ ಕೊಡ್ರಿ, ಮಿಸ್ ಮಾಡಿಬಿಡ್ರಿ. ಮತ್ತು ಇವಾಗ ನಾನು ಹೆಚ್ಚಿನ ಮಾಹಿತಿಗಾಗಿ ಒಂದು 7 ಮಂದಿದ ನಂಬರ್ ರೆಫರ್ ಮಾಡ್ತೀನಿ. ಅವ್ರಿಗೆ ಕಾಲ್ ಮಾಡಿರಿ ನಿಮಗೇನಾದರೂ ಡೌಟ್ ಇತ್ತಂದ್ರೆ. ಇದೊಂದು ಉದ್ಯೋಗ ಮೇಳ 100% ಆಕೈತಂತೆ ಅನ್ಕೊತೀನಿ. 28ನೇ ತಾರೀಕು ಜೂನ್ ಹಾವೇರಿ ಯೂನಿವರ್ಸಿಟಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾರು ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ, ಆದಷ್ಟು ವಿಡಿಯೋ ಶೇರ್ ಮಾಡಿರಿ. 100% ರಿಸಲ್ಟ್ ಹೋಗಲಿ. ಮತ್ತು ಅವ್ರ ಜಿಮೇಲು ಕೊಡ್ತೀನಿ ನಾನು, ನೀವು ರೆಸ್ಯೂಮ್ನು ಮೇಲ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಆಗಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಉದ್ಯೋಗ ಮೇಳಕ್ಕೆ ಹೋಗೋದು ಮರಿಬೇಡ್ರಿ. ಯಾರಿಗೆ ಕೆಲಸ ಇಲ್ಲಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. 28ನೇ ತಾರೀಕಿನ ಒಳಗೆ ಶೇರ್ ಮಾಡಿರಿ. ನೋಡಿ ಕೆಲಸ ಇಂಟರ್ವ್ಯೂಗೆ ಹೋಗಲಿ. ನಿಮ್ಮ ಸ್ಕಿಲ್ಲಿಗೆ ನೀವು ಕಮ್ಯುನಿಕೇಟ್ ಮಾಡೋದಕ್ಕೆ ನಿಮಗೆ ಸೆಟ್ ಆಗುವಂಥ ಕೆಲಸ ಸಿಗ್ತೈತಿ. ಮತ್ತೊಮ್ಮೆ ಹೇಳ್ತೀನಿ, ಧಾರವಾಡದ ದೊಡ್ಡ ಕಂಪ್ನಿಗಳು ಹಾವೇರಿ ಯೂನಿವರ್ಸಿಟಿ ಒಳಗೆ ಟೈಅಪ್ ಅದಾವೆ. ಅಲ್ಲಿ ಹೋಗಿ ಹೈರಿಂಗ್ ಮಾಡಂತಾವ. ಚಲೋ ಫ್ರೆಷರ್ಸ್ ಕ್ಯಾಂಡಿಡೇಟ್ಗಳನ್ನ, ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ಗಳನ್ನ ಪಿಕ್ ಮಾಡಂತಾವ. ಇನ್ನೊಬ್ರು ಹೇಳ್ತಾರೆ, ನಾ ರೈತನ ಮಗ ಅದೀನಿ, ಎಲ್ಲ ಕೆಲಸ ಆಗೋದಿಲ್ಲ, ಮಳೆನೂ ಐತಿ, ರೈತ ಬೆಳೆ ಅಂತೇಳಿ ಅನ್ನೋದಕ್ಕೈತಿ. ಫಾರ್ ಎವರ್ ಹೇಳಂತೀನಿ, ಕೆಲಸ ಮಾಡ್ಕೊತನ ಓದ್ರಿ, ಕೆಲಸ ಮಾಡ್ಕೊತನ ಫಾರ್ಮಿಂಗ್ ಮಾಡಿರಿ, ಅದನ್ನೂ ಬಿಡಬೇಡ್ರಿ. ಅದು ಏನದು, ರೈತ ದೇಶದ ಬೆನ್ನೆಲುಬು, ಅವ್ರಿಗೂ ಏನನ್ನೋಂಗಿಲ್ಲ, ರೆಸ್ಪೆಕ್ಟ್ ಫಾರ್ ಎವರ್. ಅದಕ್ಕಾಗಿ ಹೇಳ್ತೇನೆ ನಾನು, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇವಾಗ ಮಳೆ ಐತಿ, ಯಾವ ಬೆಳೆ ಬರಬೇಕು, ಅದಕ್ಕೆ ನನ್ನ ಸ್ವಂತ ಬಿಸ್ನೆಸ್ ಐತಿ, ಅದೈತಿ ಇದಂತಿ ಅಂತಿರ್ತಾರಲ್ಲ, ಅಂಥವ್ರ ಮಾತು ಕೇಳಬೇಡ್ರಿ. ಕೆಲಸ ಮಾಡ್ಕೊತನ ಕಾಂಪಿಟೇಟಿವ್ ಎಕ್ಸಾಮಿಗೆ ಕುಂದ್ರಿ, ಎಕ್ಸಾಮ್ ಓದ್ರಿ, ಒಳ್ಳೇದಾಕೈತಿ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಆದಷ್ಟು ವೀಡಿಯೋ ಶೇರ್ ಮಾಡಿರಿ. ನೋಡೋಣ ಎಷ್ಟು ಶೇರ್ ಆಕೈತೆ ಅಂತೇಳಿ. ಮತ್ತೆ ಸಿಗೋಣ್ರಿ, ಮತ್ತೆ ಅಪ್ಡೇಟ್ ಒಳಗೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. 2025 ಮುಗಿದೊಳಗೆ ಒಂದು 100K ಸಬ್ಸ್ಕ್ರೈಬರ್ಸ್ ಟಚ್ ಮಾಡೋಣ.